ಏನಾಯ್ತು ಸೀನಾ? ಯಾಕ್ಲ ಮಾತಾಡ್ತಿಲ್ಲ? ಮಾತಾಡ್ಲಾ ಸೀನಾ? ಜಿಮ್ ಸೀನಾ, ನಂಗೇನು ಗೊತ್ತಿಲ್ಲವಾ, ಅವಳು ತುಂಬಾ ಒಳ್ಳೆಯವಳು. ಅಯ್ಯೋ ನನ್ನ ಮಗನೇ, ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಹೇಳ, ಎಲ್ಲಲ್ಲ ಪಿಂಕಿ ಮದ್ವೆ ಆಯ್ತಲ್ಲ? ಅವಳು ಬೇರೆ ಫೋನ್ ಎತ್ತಾ ಇಲ್ಲ. ಇಲ್ಲ ಮತ್ತೆ ಏನಾಯ್ತು? ಯಾಕೆ ಟೆನ್ಷನಿಂಗ್ಸ್ ಅಲ್ಲಿದ್ದೀರಾ? ಎಲ್ಲ ಗೊತ್ತಿದ್ರು ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ. ಈ ನನ್ ಮಗ ನೋಡ್ರೆ ದೆವ್ವ ನೋಡ್ದಂಗ್ ಗರ ಬಡದ್ ಕೂತವ್ನೆ. ಏನಾಯ್ತತ್ತೆ ಅಂತ ಕೇಳ್ಕೊಂಡ್ ಬಂದವಳು. ಅಯ್ಯೋ ರೀ, ದೆವ್ವ ನೋಡಿದ್ರ? ಮತ್ ನಂಗೆ ಹೇಳಲೇ ಇಲ್ಲ. ಮಾಡೋದೆಲ್ಲ ಮಾಡಿ ಹೆಂಗ್ ಕೇಳ್ತಾವಳೆ ನೋಡು. ಲೇ, ನಿನ್ನ ರಶ್ಮಿ ಅನ್ಕೊಂಡಿದ್ದೆ, ಆದ್ರೆ ನೀನು ರಾಕ್ಷಸಿ. ಬೊಂಬೆ ಆಡ್ಸೋನು ಮೇಲ್ ಕೂತವನೇ ಅನ್ಕೊಂಡ್ರೆ, ಓಹೋ ಪಕ್ಕದಲ್ಲೇ ಆಡಿಸ್ತಾವಳಲ್ಲಪ್ಪ. ಅವಳ ಮಕ್ಕ ಏನ್ಲ ನೋಡ್ತಿದ್ಯಾ? ಏನಾಯ್ತು ಅಂತ ಹೇಳ. ಎಲ್ಲೆಲ್ಲ ಪಿಂಕಿ ಮದ್ವೆ ಆಯ್ತಲ್ಲ? ನಂಗೇನು ಗೊತ್ತಿಲ್ಲವಾ, ಇವಳು ತುಂಬಾ ಒಳ್ಳೆಯವಳು. ಅತ್ತೆ, ನೀವೇನ್ ಹೋಗಿ ಹೋಗಿ ಅವ್ರನ್ನ ಕೇಳ್ತೀರಾ? ಸ್ವಲ್ಪ ನಿಧಾನಕ್ಕಾದ್ರೂ ಕೇಳಿ. ಇದೆಲ್ಲ ಕೇಳಿಸ್ಕೊತೀನಿ, ಆದ್ರೆ ಅಕ್ಕ ಪಕ್ಕ ಇರೋರು ಕೇಳಿಸ್ಕೊಂಡ್ರೆ ಎದೆ ಹೊಡ್ಕೊಂಡೇ ಬಿಡ್ತಾರೆ. ಸ್ವಲ್ಪ ಮೆತ್ತಿಗೆ. ಸೀನಾ, ಎಲ್ಲಲ್ಲ ಪಿಂಕಿ? ನಿಂಗೂ ಪಿಂಕಿಗೂ ಮದ್ವೆ ಆಯ್ತಾ? ನಂಗೇನು ಗೊತ್ತಿಲ್ಲವಾ, ಇವಳು ತುಂಬಾ ಒಳ್ಳೆಯವಳು. ಅಯ್ಯ, ಸುಮ್ಮನೆ ನಿಂತಿದ್ಯಲ್ಲೇ, ನೀನಾದ್ರೂ ಏನಾಯ್ತು ಅಂತ ಹೇಳು. ಅಯ್ಯೋ ಹೇಳ್ತೀನಿ ಇರಿ ಅತ್ತೆ. ಅದು ನಾನ್ ಇವ್ರನ್ನ ಲಾಯರ್ ಆಫೀಸಿಗೆ ಕರ್ಕೊಂಡು ಹೋದ್ನಾ. ತಗೊಳ್ರಿ, ಡೈವರ್ಸ್ ಪೇಪರಿಗೆ ಸೈನ್ ಹಾಕಿ ಹೋಗಿ ಪಿಂಕಿ ತಾಳಿ ಕಟ್ಟಿ ಅಂತಂದೆ. ಇವ್ರಿದ್ದವರು, ನೀನೆಂತವಳೆ, ಏನೇ ಮಾತಾಡ್ತಾ ಇದ್ಯಾ? ನಾನು ಪಿಂಕಿನ ಪ್ರೀತಿಸಿರ್ಬೋದು, ಆದ್ರೆ ಇವಾಗ ನಂಗೂ ನಿಂಗೂ ಮದ್ವೆ ಆಗಿದೆ. ಶಿವಣ್ಣನ ತಂಗಿಗೆ ನಾನ್ ಮೋಸ ಮಾಡದ? ಸಾಧ್ಯನೇ ಇಲ್ಲ. ಅದೇನೇ ಆಗ್ಲಿ, ಯಾವಳೆ ಬರ್ಲಿ, ನಾನ್ ನಿನ್ ಜೊತೆನೆ ಇರೋದು, ನಿನ್ ಜೊತೆನೆ ಬದುಕೋದು ಅಂತ ಅನ್ಬಿಡದ ಅಲ್ವೇನ್ರಿ? ಹಂಗನ್ನ ನಂಗೇನು ಗೊತ್ತಿಲ್ಲವಾ, ಇವಳು ತುಂಬಾ ಒಳ್ಳೆಯವಳು. ಅಯ್ಯೋ, ಹೇಳಿದ್ರೆ ಎದೆ ಎಗ್ರ ಸೋತ್ಬಿಡ್ತೀನಿ ನನ್ ಮಗನೆ. ಏನ್ಲಾಯ್ತು ನಿನ್ಗೆ? ಸುತ್ತೆ ಚೆನ್ನಾಗ್ ಸುತ್ತು. ಈ ಹಳೇ ಕಾಲದ ಪಿಕ್ಚರ್ ಅಲ್ಲಿ ರೀಲ್ ಸುತ್ತಿದ್ರಲ್ಲ, ಹಂಗ ಸುತ್ತು. ಈ ಸೋಮನಾದ್ರಿ ಏನು ಅನ್ಕೊಂಬಿಟ್ಟವ್ರಿ. ತೋರಿಸ್ತೀನಿ ಮೌವೇಂದ್ರ ಅಂತ ಏನು ಅಂತ. ಅಯ್ಯ, ನಾಟಿ ಕೋಳಿ. ನಂದು ಅಣ್ಣದ ಜಗಳನಾಗೆ ನಾಟಿ ಕೋಳಿ ಮನೆಗಿರೋದೇ ಮರ್ತೋಗ್ಬಿಟ್ಟಿವ್ನಿ. ಒಂದಕ್ಕಿಂತ ಈ ಪರ್ಸು ಕಳಿಸಿರೋ ನಾಟಿ ಕೋಳಿನ ತಿಂದಾಕ್ಬಿಡುಮ. ಬುದ್ಧಿ ಚಿನ್ನಿ ಅಂದ್ರೆ ಯಾರಾದ್ರೂ ಹೆದರ್ಕತಾರ? ಬುದ್ಧಿ ಹೆದರ್ಕೋಬೇಡ. ಈಗ ಈ ಸ್ಕೂಲ್ನಾಗೆ ಅಟೆಂಡೆನ್ಸ್ ಹೇಳ್ಬೇಕಾದ್ರೆ ಎಸ್ ಅನ್ನಕ್ಕಿಲ್ವಾ, ಹಂಗೆ ಇದು ಕೂಡ ಈ ಸ್ಕೂಲೇ. ಒಳ್ಳೊಳ್ಳೆ ಪಾಠ ಹೇಳ್ಕೊಡೋ ಮೇಷ್ಟು ನಾನಿವ್ನಿ. ಬುದ್ಧಿ ಬೇಡ ಬುದ್ಧಿ, ಕೆಲಸ ಐತೆ, ಬಿಟ್ಬಿಡಿ. ಓ, ನಿಂಗೆ ನಿಜವಾಗ್ಲೂ ಕೆಲಸ ಇದ್ರೆ ಈ ವರ್ಷದ ಅತ್ಯುತ್ತಮ ಕೆಲಸದವಳು ಅವಾರ್ಡ್ನ ನಿನ್ಗೆ ಕೊಡ್ತೀನಿ. ಏನಾರ ಇಲ್ಲ, ನಾನು ಇಷ್ಟ ಇಲ್ಲ ಅಂತ ಏನಾದರೂ ಅನ್ಕೊಂಡಿದ್ರೆ ಸೋಮ ಅಲ್ಲ, ಸೋಮೆ ಅಂದ್ರೆ ಹೆಂಗಿರ್ಬೇಕಂತ ತೋರಿಸ್ಬೇಕಾಯ್ತದೆ. ಬುದ್ಧಿ ನಿಮ್ ದಮ್ಮಯ್ಯ ಅಂತೀನಿ, ಬಿಟ್ಬಿಡಿ ಬುದ್ಧಿ. ಅಂದ್ರೆ ನನ್ನನ್ನು ಕಂಡ್ರೆ ನಿನ್ಗೆ ಹಾಕಿಲ್ವಾ? ಮತ್ತೆ ಯಾವತ್ತು ಬುದ್ಧಿ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತಂದೆ. ವಾ, ನೋಡಿಲ್ವಾ ಪರ್ಸನ ತಕ. ಆದರೆ ಈಕಿತ ಕಣ್ಣಿಗೆ ಬಟ್ಟೆ ಕಟ್ಕೊಳಕ್ಕಿಲ್ಲ, ಓದ್ಕಿತ ಕಟ್ಕೊಂಡು ಎಡವಟ್ಟಾಗ್ಬಿಟ್ಟದೆ. ಬುದ್ಧಿ ತುಂಬಾ ಕಷ್ಟದಲ್ಲಿದ್ದೀನಿ, ನಿಮ್ ಮನೆ ಮಗಳು ಅನ್ಕೊಂಡು ಬಿಟ್ಬಿಡಿ ಬುದ್ಧಿ. ಹೇ, ಈ ಮನೆ ಮಗಳಾಗಿದ್ರೆ ನನ್ನನ್ನು ಪಕ್ಕದ ಮನೆಯವನು ಅನ್ಕೋ. ನೀನೇನಾರ ಅಕ್ಕ ತಂಗಿ ಅಂತ ಸೆಂಟಿಮೆಂಟಲ್ ಹೊಡೆದೋ ನನ್ನ ಭಾವ ಅನ್ಕೋ. ನೀನೇನು ಹೇಳಿದ್ರು ನಂತ ಒಂದು ದಾರಿ ಐತೆ. ಒಟ್ಟಿನಲ್ಲಿ ನೀನು ನಂಗೆ ಬೇಕು. ಬಾ ಅಂದ್ರೆ ಹಠ ಮಾಡಬಾರ್ದು. ಬಾ. ಬೇಡ ಬುದ್ಧಿ, ಬಿಟ್ಬಿಡಿ ಬುದ್ಧಿ, ನಿಮ್ ದಮ್ಮಯ್ಯ, ಬಿಟ್ಬಿಡಿ ಬುದ್ಧಿ. ಇವತ್ತು ಯಾರು ತಡಿತಾರೋ ನಾನು ನೋಡ್ತೀನಿ. ಬಾ, ತಡಿ.
ರಾಣಿ ನೀನಾ? ರಾಣಿ ನೀನು ಅಲ್ಲ ಕಣೋ, ನಾನೇ ರಾಣಿ. ನೀನು ನಂಗೆ ಹೊಡ್ದ್ಯಾ? ಹುಷಾರಾಗಿ ಹೋಗ್ಬಾ ಅನ್ನಕ್ ನಾನೇನ್ ಕಾಡ್ಗೋಯ್ತೀವ್ನ. ನರಿಗಳಿರೋ ಜಾಗದಲ್ಲಿ ಹುಷಾರಾಗೇ ಇರಬೇಕು ಮಾವ. ನನ್ನ ಅರ್ಥದಲ್ಲಿ ಹೇಳಿಲ್ಲ ಮಾವ. ಇನ್ಯಾವ ಅರ್ಥದಲ್ಲಿ ಹೇಳ್ದೆ? ಓ ದಾರಿನಾಗೆ ಬ್ಯೂಟಿಫುಲ್ ಗರ್ಲ್ಸ್ ಬಂದ್ಬಿಟ್ಟು ಶಿವು ಯು ಆರ್ ಸೋ ಬ್ಯೂಟಿಫುಲ್, ಯು ಆರ್ ಸೋ ವಂಡರ್ಫುಲ್, ಯು ಆರ್ ಲೈಕ್ ದಿ ಐಸ್ ಕ್ರೀಮ್ ಅನ್ಕೊಂಡು ನನ್ನ ಕೆಣ್ಣಿಗೆ ಕಚ್ಬಿಟ್ರಿ ಅಂತನ. ಯಾವಳಾದ್ರೂ ಹಂಗ್ ಬರ್ಲಿ ನಿನ್ನ ಮುಟ್ಟಕ್ಕೆ, ಅವ್ಳು ಕೂದಲಿಟ್ಕೊಂಡು ಪಂಚಾಯತಿ ಕಟ್ಟೆ ಗುದ್ದಿಸ್ಬಿಡ್ತೀನಿ. ನಾನ್ ಮಾತ್ರ ನೀನ್ ಮುಟ್ಬೇಕಷ್ಟೇ. ಓಬಾ ಓಬಾ ಓಬಾ, ಬೋ ಖುಷಿ ಆಯ್ತು, ನಾ ಬರ್ತೀನಿ. ಸರಿ, ಇದೇ ಖುಷಿಲಿ ಹೋಗ್ಬಾ. ಅಪ್ಪ ಏನಾದ್ರು ಅಂದ್ರೆ ಬೇಜಾರಾಗ್ಬೇಡ. ಮಕ್ಕಳಂಗೆ ಅರ್ಕೆ ಹೊತ್ಕೊಂಡವನಿ, ಮಾವ ಯಾವುದೇ ಕಾರಣಕ್ಕೂ ಒಪ್ಕಲೇಬೇಕು ಇಲ್ಲ ಅನ್ಬಾರ್ದು ಅಂತ. ಅವ್ರದ್ದು ದೊಡ್ಡ ಮನೆ, ನಮ್ದು ಚಿಕ್ಕ ಮನೆ, ಇಂಥ ಮನೆಯಿಂದ ಎಂಟರಕ್ಕೆ ಯೋಚನೆ ಮಾಡೋದು ಸಹಜ. ಆದರೆ ಅಂಥ ಯೋಚನೆ ಮಾವನಿಗೆ ಬರ್ದಿರ್ಲಿ ಆಟೆ. ಇದಕ್ಕೂ ಮೀರಿದ ಯೋಚನೆನೇ ಇದೆ ಬಿಡು ಅಪ್ಪಂಗೆ. ಸರಿ ಮಾವ, ಒಳ್ಳೇದಾಗ್ಲಿ, ಹೋಗ್ಬಾ. ಸರಿ, ನಾನು ಬರ್ತೀನಿ. ಆಮೇಲೆ ಅಂಗಡಿನಾಗೆ